ಹಲೋ, ಗುಡ್ ಮಾರ್ನಿಂಗ್. ಡೇ 2 ನುಸಾ ಪೆನಿಡಾ. ದೆವ್ವ ಇಲ್ಲಿ. ಓ, ಎಂಟ್ರ್ ಹೊತ್ಕೊಳ್ಳಿ. ಇಷ್ಟೇ ನಾವು. Hi, Kevin Bowley from India. Pointing on TV. So bye, Diamond Beach. Bye. ನೋಡಿ ಈ ಪ್ಯಾನ್ ಕೇಕ್ ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಯಾನ್ ಕೇಕ್ ವಿತ್ ಕಾಫಿ ಇಸ್ ರೆಡಿ. ನನಗೆ ಕಾಫಿ ಮಾಡಿಕೊಟ್ಟಾರ. ಇನ್ನು ಇದನ್ನು ಹೆಂಗೆ ತಿಂತಾರೆ ಗೊತ್ತಾ? ಇದನ್ನು ಕಾಣ್ಬಿಟ್ಟು ಇಷ್ಟು ಹನಿ ತಿಂತಾರೆ, ಹೋಗ್ತಾರೆ. ಮಾಡಿದ್ದಾರೆ ನಂಗೆ ಕೈಗೆ ಹತ್ಬಾರ್ದು. ಹಂಗಾರೆ ಕಾಲಿನ ತಿನ್ನು. ಕಾಲಿನ ತಿಂದರೆ ಕೈ ಹತ್ತಲ್ಲ. ಯೂಶಲಿ ಕೈನ ತಿಂತೀವಿ. Make prolific confessions into the master plan. I feel like they will never let me shine. What do ಇಂದ ಕಟ್ ಮಾಡಿ ಫೋರ್ಕಿಂದ ತಿಂತಾರೆ. ನಂಗೆ ಅದೆಲ್ಲ ಅಡ್ಜಸ್ಟ್ ಆಗಲ್ಲ. ಸೊ ಕೈಯಿಂದನೇ ವಾತಾಗಿದ್ದೆ ಕೈಯಿಂದನೇ ವೆಜಿಟೇಬಲ್ ವಿತ್ ಫ್ರೈಡ್ ಎಗ್. ಹಲೋ, ಗುಡ್ ಮಾರ್ನಿಂಗ್. ಡೇ 2 ನುಸಾ ಪೆನಿಡಾ. ಸೊ ಇವತ್ತೊಂದು ಆ್ಯಕ್ಚುಲಿ ಹೇಳ್ದಂಗೆ ಆವಾಗಲೇ 4 ಸ್ಪಾಟ್ ಇದೆ. ಓಕೆ, ಫಸ್ಟ್ ಡೈಮಂಡ್ ಬೀಚು, ಆಮೇಲೆ ಅಲ್ಲೇ ಒಂದು ಆಕ್ಟರ್ ಬೀಚ್ ಅಂತಿದೆ, ಇನ್ನೊಂದು ಟ್ರೀ ಟೆಂಪಲ್ಲು, ಟ್ರೀ ಹೌಸ್ ಪಾರ್ಕು ಅಲ್ಲ, ಟೆಂಪಲ್ಲು ಅಲ್ಲ, ಟ್ರೀ ಹೌಸು. ಆಮೇಲೆ ನೆಕ್ಸ್ಟು ಏನಿದೆ, ಗೋವಾಗಿರಿ ಪುತ್ತೂರು ಟೆಂಪಲ್, ಪುತ್ರಿ ಟೆಂಪಲ್ ಅಂತ 4 ಸ್ಪಾಟ್ ಇದೆ. ಸೊ ಸಂಜೆ ವಾಪಸ್ ಹೋಗೋ ಪ್ಲ್ಯಾನ್ ಇದೆ. ನಾಳೆಗೆ ಸ್ಕೂಬಾ ಡೈವಿಂಗ್ ಬುಕ್ ಮಾಡಿದ್ದೀವಿ. ಓಕೆ, ಸೊ ನಾಳೆ ಇರೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಇವಳಿಗೆ ಸ್ಕೂಬಾ ಡೈವಿಂಗ್ ಮಾಡಲೇಬೇಕು ಅಂತಂದು. ಸೊ ಇಟ್ ಈಸ್ ಅನ್ ಎಕ್ಸ್ಟೆಂಡೆಡ್ ಪ್ಲ್ಯಾನು. ಉಬದಲ್ಲಿ ಆಲ್ರೆಡಿ ಬುಕ್ಕಿಂಗ್ ಇದೆ, ಬಟ್ ವಿ ಮೇ ಗೋ ಬೈ ಈವ್ನಿಂಗ್. ಈ ಸಂಜೆ 4:30 ಮಟ್ಟ ಲಾಸ್ಟ್ ಇದೆ. ಅದ್ರ ಪೋರ್ಟಲ್ಲಿ ಫೆರ್ರಿ ಇದೆ, ಅದರಲ್ಲಿ ಹೋದ್ರೆ ಹೋಗ್ತೀವಿ. ಓಕೆ, ಸೊ ಯಾ ಇಲ್ಲಿ ದೆವ್ವಿದೆ ನೋಡಿ. ಜೈಲ ದೆವ್ವ ಇಲ್ಲಿ. ಏನೋ ದೆವ್ವ ಏನೋ ಇದೆ. I can tell we need to talk about things. ಬಾಲಿಯಲ್ಲಿ ಈ ಥರ ಮೂರ್ತಿಗಳು ಭಾಳ ಕಡೆ ಅವ. ಇದು ಯಾಕೆ ಮಾಡ್ತಾವೆ ಅಂದರೆ ಈ ಥರ ಕೆಟ್ಟ ಆತ್ಮಗಳು, ಕೆಟ್ಟ ಶಕ್ತಿಗಳನ್ನು ಓಡಿಸಲಿಕ್ಕೆ ಭಯಾನಕ ಮುಖ ಮಾಡಿ, ಭಯಾನಕ ಮೂರ್ತಿಗಳನ್ನು ಮಾಡಿ ಇಟ್ಟಿರ್ತಾರೆ. ಎರಡನೇದು ಕೇಳ್ಪಟ್ಟಂಗೆ ಈ ಥರ ಕೆಟ್ಟ ಮೂರ್ತಿಗಳನ್ನು ಮಾಡಿ ಸುಟ್ಟಾಕ್ತಾರೆ. ಇಟ್ ಇಸ್ ಲೈಕ್ ಬರ್ನಿಂಗ್ ಇವಿಲ್. ಇದೇ ಮೇನ್ ಬಾಲಿದು ಮೈಥಾಲಜಿ ಸ್ಟೋರೀಸು. ಈಗ ಜಸ್ಟ್ ರೀಚ್ ಆದ್ವಿ ಡೈಮಂಡ್ ಬೀಚು. ಸೊ ಹಿಂಗಿದೆ. ಇಲ್ಲೆಲ್ಲ 2 ವೀಲರ್ ಪಾರ್ಕಿಂಗ್ ಇದೆ, ಈ ಕಡೆ ಹಿಂದೆ 4 ವೀಲರ್ ಪಾರ್ಕಿಂಗು ಕಾಣಿಸ್ತಿರ್ಬೇಕು. ಬಿಸಿಲು ಜಾಸ್ತಿ ಇದೆ, ಬಿಸಿಲು ಭಯಂಕರ ಜಾಸ್ತಿ ಇದೆ, ಭಾಳ ಜಾಸ್ತಿ ಇದೆ. ಕ್ಯಾಪ್ ಇಲ್ಲ ಅಂದರೆ ಭಾರಿ ತ್ರಾಸಾಗುತ್ತೆ. ಸೊ ಎಳ್ನೀರು ಕುಡಿಯೋದು, ಕ್ಯಾಪ್ ಹಾಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್. ಓಕೆ, ಸೊ ಇನ್ನು ಈ ಕಡೆ ಹೋಗ್ಬೇಕು ನಾವೀಗ. ಇಲ್ಲಿ ಟಿಕೆಟ್ ತೊಗೋತಾ ಇದ್ದಾರೆ ದೇವಮಠ ಡಿಂಪಿ. ಟಿಕೆಟ್ ತೊಗೊಂಡು ಎಂಟ್ರಿ ಮಾಡೋಣ. ಟಿಕೆಟ್ ಇಲ್ಲಿ 35,000 ಇದೆ ಪರ್ ಪರ್ಸನ್. ಇದು ಬ್ಯಾಂಡ್ ಕೊಡ್ತಾ ಇದ್ದಾರೆ, ಬ್ಯಾಂಡು ಸ್ಕ್ಯಾನ್. ಓಕೆ. ಓ, ಎಂಟ್ರ್ ಹೊತ್ಕೊಳ್ಳಿ. ಇಷ್ಟೇ ನಾವು ಇದೆ. ಇದೇ ಡೈಮಂಡ್ ಬೀಚ್. ಅಲ್ಲಿ ಹೋಗಿ ಸ್ಪಾಟ್ಸ್ಗಳು है नहीं, एक अंदर आ गया स्टेप हो गया डायमंड बीच. यही है डायमंड बीच, है ना? यही है, उधर भी जाएंगे. हाँ वही ಡೈಮಂಡ್ ಅಂತ ಬೀಚ್ ಅದಕ್ಕೆ ಹೇಳ್ತಾರೆ. ಹಾಂ, ಓ ಸೂಪರ್. ಇದನ್ನು ಡೈಮಂಡ್ ಬೀಚ್ ಅಂತ ಕರೆಯೋದು. ಈ ಡೈಮಂಡ್ ಶೇಪಲ್ಲಿರೋ ಐಲ್ಯಾಂಡಿಗೋಸ್ಕರ ಅಂತ ನಾನು ಹೆಂಡತಿ ಹೇಳ್ತಾ ಇದ್ದಾವೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸ್ವಲ್ಪ ಗಾಳಿ ಬೀಸ್ತಿದೆ. ನೀರಿನ ಕಲರ್ ನೋಡಿ ಹೆಂಗೆ ಬ್ಲೂ. ನೋಡಿ ಏನು ಬ್ಲೂ ಯಪ್ಪ. ಕೋರಲ್ಲು ಅವ. ಓಕೆ, ಎಂಟನೈನ್.
ಬಂದ್ಮೇಲೆ ಫೋಟೋಸ್ ಎಲ್ಲ ಬಟ್ ನೋಡಿದ ಕೂಡ ಏನೋ ಚೆನ್ನಾಗಿದೆಪ್ಪ ಅಂತ ಹೇಳಿ ಒಂದು ಎಡವಟ್ಟಾಗಿದೆ ಈಗ. ನಾಳೆಗೆ ಬುಕ್ ಮಾಡಿರೋ ಹೋಟೆಲ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಈ ಬೀಚಿಗೆ ಡೈಮಂಡ್ ಬೀಚ್ ಕರೀತಾರೆ. ಆಬ್ವಿಯಸ್ಲಿ ನೋಡ್ತಿರ್ಬೋದು ಅಲ್ಲಿ ಐಲ್ಯಾಂಡ್ ಏನಿದೆ ಆ ಐಲ್ಯಾಂಡ್ ಡೈಮಂಡ್ ಶೇಪ್ಡ್ ಇದೆ, ಕ್ರಿಸ್ಟಲ್ ಕ್ಲಿಯರ್ ಇದೆ, ಸ್ಪಾರ್ಕ್ಲಿಂಗ್ ಎಫೆಕ್ಟ್ ಇರುತ್ತೆ. ಇವೆಲ್ಲದರಿಂದ ಇದಕ್ಕೆ ಡೈಮಂಡ್ ಬೀಚ್ ಅಂತಾರೆ. ಇಲ್ಲಿ ಕೆಳಗೆ ಹೋದರೆ ವೈಟ್ ಸ್ಯಾಂಡ್ ಇದೆ, ಆಮೇಲೆ ಶೋರ್ಸಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಆರಾಮಾಗಿ ಫೆಸಿಲಿಟಿ ಇದೆ ಆ್ಯಕ್ಚುಲಿ. ಬಟ್ ಆ ಕೆಳಗೆ ಇಳಿದು ಮ್ಯಾಗ್ ಹತ್ತಲಿಕ್ಕೆ ಭಾರಿ ಸುಸ್ತಾಗುತ್ತೆ. ಸೊ ಮೇಲ್ಗಡೆ ನಿಂತ್ಬಿಟ್ಟು ವ್ಯೂ ನೋಡಿದರೆ ಇಟ್ ಈಸ್ ಒನ್ ಆಫ್ ದ ಅಲ್ಟಿಮೇಟ್ ವ್ಯೂ. ಈ ವ್ಯೂಗೋಸ್ಕರನೇ ಇಲ್ಲಿ ಹೋಗಿ ನೋಡಬೇಕು. ಈ ಜಾಗನ ಸ್ಕಿಪ್ ಮಾಡಬೇಡ್ರಿ ಬಾಲಿಗೆ ಹೋದರೆ. ತಳಗಡೆ ಹೋಗೋಣ. ಸಾವಕಾಶ ಬಾ. ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲಿ ಹಿಂದೆ ಮಂದಿ ಕಾಣಿಸ್ತಾ ಇರಲ್ಲ, ಅವರು ಅಲ್ಲಿಂದ ಹತ್ಕೊಂಡು ಕೆಳಗೆ ಇಳಿಲಿಕ್ಕೆ ಹತ್ತಾರೆ. ಆ್ಯಕ್ಚುಲಿ ಅಲ್ಲಿ ಇಳಿದು ಇಲ್ಲಿ ಕೆಳಗೆ ಹೋಗಿ ಬೀಚೆಲ್ಲ ನೋಡೋಕ್ಕೆ ಬೇಕ್ರಿ ಕೆಳಗೆ ಇಳಿದು ನೋಡ್ಬೋದು. ಆದರೆ ಈ ವ್ಯೂ ಬೀಚ್ ಕೆಳಗೆ ಇಳಿದ್ಮೇಲೆ ಬೀಚೇ ಅದು ಅಷ್ಟೇ ಆಯ್ತಾ. ಸೊ ನನಗೆ ಅನ್ಸೋ ಪ್ರಕಾರ ಮ್ಯಾಗಿನ ನೋಡೋ ವ್ಯೂನೇ ಬೆಸ್ಟ್ ವ್ಯೂ ಅದು. ಆ ವ್ಯೂ ನೋಡೋಕ್ಕೆ ಮೇಲಿಂದನೇ ತಗೋಬೇಕು. ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ರೆ ಎಕ್ಸ್ಪೀರಿಯನ್ಸ್, ಬೀಚ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹೇಳಿದ್ರೆ ವ್ಯೂ ಇದು ಆ್ಯಕ್ಚುಲಿ ವಂಡರ್ಫುಲ್ ವ್ಯೂ. ಇಲ್ಲೇ ಹಿಂದೆ ಕಾಣಿಸ್ತಿರ್ಬೇಕು ನಿಮಗೆ, ಭಾರಿ ಚೆನ್ನಾಗಿದೆ ವ್ಯೂ. ಸಖತ್ತಾಗಿದೆ, ಆ್ಯಕ್ಚುಲಿ ಸಖತ್ತಾಗಿದೆ. ಸ್ವಿಂಗು ಅದ ನೋಡ್ರಿ ಅಲ್ಲಿ, ಆರಾಮಾಗಿ ಸ್ವಿಂಗು ಮಾಡ್ಬೋದು. ಸ್ವಿಂಗ್ ಅಲ್ಲ, ಆದರೆ ಸ್ವಲ್ಪ ಹೆದರಿಕೆ ಇರುತ್ತೆ. ನೀರಿನ ಹೈಟ್ ಭಯ ಇರೋರಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಇಲ್ಲೇ ಡೈಮಂಡ್ ಬೀಚಲ್ಲಿ ಬಾಜುಕ್ಕೆ ಇಲ್ಲಿ ಮೇಲ್ಗಡೆ ಬಂದಮೇಲೆ ಇದೊಂದು ವ್ಯೂ ಇತ್ತು. ಇಲ್ಲೊಂದು ಬ್ರೋಕನ್ ಬೀಚ್, ಗೇಟ್ ವೇ ಆಫ್ ಇಂಡಿಯಾ ಆಗಿದೆ. ಮಧ್ಯ ಅಲ್ಲಿ 2 ಐಲ್ಯಾಂಡ್ ಅಂದರೆ ಇದೇ ಡೈಮಂಡ್ ಶೇಪ್ಡ್ ಐಲ್ಯಾಂಡ್ಸಿಗೆ ಇದು ಫೇಮಸ್ ಡೈಮಂಡ್ ಬೀಚ್ ಅಂತ. ಇಲ್ಲೇ ಡೈಮಂಡ್ ಬೀಚ್ ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಹತ್ತುದ್ ಬೀಚ್ ಅಂತಿದೆ. ಸೊ ಹತ್ತುದ್ ಬೀಚಿಗೂ ಕೆಳಗಿಳಿಬೇಕು. ಇಲ್ಲಿ ಆ್ಯಕ್ಚುಲಿ ವೇವ್ಸ್ ಸ್ಲೋ ಇದೆ, ಕ್ಲೀನ್ ನೀರಿದೆ, ಸ್ವಿಮ್ಮಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಬಟ್ಟೆ ತಂದಿದ್ರೆ ಹೋಗಿ ಸ್ವಿಮ್ಮಿಂಗ್ ಮಾಡ್ಬೋದು ಅಂದರು. ಬಟ್ ನಾವು ಬಟ್ಟೆ ತಂದಿಲ್ಲ, ಅದಕ್ಕೆ ಇಲ್ಲೇ ಒಂದು ಕಡೆ ಪ್ಲೇಸಿಗೆ ಬಂದುಬಿಟ್ಟು ಇಲ್ಲಿ ರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಈಗ ಇಲ್ಲಿ ಒಂದು ಸ್ಪಾಟಲ್ಲಿ ಕೂತಿದ್ದೀನಿ. ಇಲ್ಲಿಂದ ಹತ್ತುದ್ ಬೀಚ್ ಕಾಣಿಸ್ತಾ ಇದೆ ಮೇಲಿಂದ. ವ್ಯೂ ಎಂಜಾಯ್ ಮಾಡ್ಬೋದು, ಚೆನ್ನಾಗಿ ಗಾಳಿ ಇದೆ, ನೆರಳಿದೆ. Hi, Kevin Bowley from India. ಹಾಂ. ಸೊ ಇಲ್ಲೇ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ನಾನು ಇಲ್ಲಿಂದ ವ್ಯೂ ತೋರಿಸ್ತೀನಿ. ಸೊ ಇದು ವ್ಯೂ, ಇದೇ ಹತ್ತುದ್ ಬೀಚು. ಇದು ಮೇಲೆ ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡು ಇಲ್ಲಿ ನೋಡ್ತಿದ್ದೀವಿ. ಒಳ್ಳೆ ಗಾಳಿ ಬರ್ತಿದೆ ಆ್ಯಕ್ಚುಲಿ, ಚೆನ್ನಾಗಿ ವೇವ್ಸ್ ಬರ್ತಿದೆ. ಅಲ್ಲಿ ಸಣ್ಣ ನೀರು ಕಣ್ಣಾಗ ಕಾಣಿಸ್ತಾರೆ, ಅವೆಲ್ಲ ಮನುಷ್ಯರು. ಓಕೆ, ಭಾರಿ ಚೆನ್ನಾಗಿ ಅಲ್ಲಿರೋ ಬ್ಲೂ ವಾಟ್ರು ಇಲ್ಲಿ ಬರ್ತಾ ಬರ್ತಾ ಗ್ರೀನ್ ಆಗಿದೆ. ವೇವ್ಸ್ ಎಷ್ಟು ಚೆನ್ನಾಗಿದೆ. ಇಂಥ ವೇವ್ಸಲ್ಲಿ ಬೆಳಗಿನ ಸೆನ್ಸ್ನಂಗೆ ಕೂಡ್ಬೋದು ಆ್ಯಕ್ಚುಲಿ. ಡೈಮಂಡ್ ಬೀಚ್ ನೋಡೋಕೆ ಮುಗೀತು. ಆಮೇಲೆ ಪೀಕಲ್ಲಿ ಹೋಗಿದ್ವಿ. ಆಮೇಲೆ ಕೆಳಗಡೆ ಬೀಚ್ನು ನೋಡ್ಲಿಕ್ಕೆ ಹೋಗಿದ್ವಿ. ಫುಲ್ ಕೆಳಗೆ ಇಳಿಲಿಲ್ಲ. ಸೊ ಅರ್ಧ ನೋಡಿ ಅರ್ಧ ಅಲ್ಲೇ ನೀರೊಳಗೆ ಇಳಿಯೋದಿಲ್ಲ ಅಂತ ಹೇಳಿ ವಾಪಸ್ ಒಂದು 10 ಮಿನಿಟ್ ಅದು ಶಾಂತ ಕೂತ ವಾಪಸ್ ಬಂದ್ವಿ. ಈಗ ಮತ್ತೆ ನಮ್ಮ ಬೈಕ್ ಪಾಯಿಂಟಿಗೆ ಹೊಂಟಿವಿ. ಸೊ ಬಾಯ್ ಡೈಮಂಡ್ ಬೀಚ್, ಬಾಯ್ ಬಾಯ್ ಬಾಯ್. ಈಗ ನೆಕ್ಸ್ಟ್ ಟ್ರೀ ಹೌಸಿಗೆ ಹೋಗಬೇಕು. ದಟ್ಸ್ ದ ಡೆಸ್ಟಿನೇಷನ್. ಇಲ್ಲಿಂದ ಹೋಗಿ ಎಕ್ಸಿಟ್ ಆಗಿ ನೆಕ್ಸ್ಟ್ ಟ್ರೀ ಹೌಸಿಗೆ ಅಲ್ಲಿ ಹೋಗೋಬೇಕಾದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ. ಟಿಲ್ ದೆನ್ ಸಿ ಯು.